ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಪ್ರೇಮ ಕಾವ್ಯ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಪ್ರೇಮ ಹತ್ರ ವಾಣಿ ತಂದೆ ಬಂದ್ಬಿಟ್ಟು ಕೇಳ್ಕೊತಾ ಇದ್ದಾರೆ, ಪ್ಲೀಸ್ ಅಮ್ಮ ನೀನು ಮಾತ್ರ ನನ್ನ ಮಗಳ ಜೊತೆ ಮಾತಾಡಬೇಡ. ನೀನು ನನ್ನ ಮಗಳ ಜೊತೆ ಮಾತಾಡಿದ್ರೆ ನನ್ನ ಮಗಳು ಭವಿಷ್ಯನೇ ಹಾಳಾಗೋಗುತ್ತೆ, ನನ್ನ ಮಗಳು ಜೀವಕ್ಕೆ ಅದು ಆಪತ್ತಮ್ಮ. ನೀನು ಮಾತ್ರ ಮಾತಾಡಬೇಡಮ್ಮ, ಹೆಂಗಸು ಸುಮ್ಮನೆ ಬಿಡಲ್ಲ, ನಿನ್ನ ಕೈ ಮುಗಿದು ಕೇಳ್ಕೊತೀನಮ್ಮ ಅಂತ ಹೇಳಿ ವಾಣಿನ ಅಲ್ಲಿಂದ ಅವ್ರ ಅಪ್ಪ ಕರ್ಕೊಂಡು ಹೊಂಟೋಗ್ತಾರೆ. ಆಗ ಪ್ರೇಮ, ಯಾರಿದು, ಯಾಕೆ ಇಷ್ಟೊಂದು ಎದುರ್ಕೊತಾ ಇದ್ದಾರೆ ವಾಣಿ ತಂದೆ, ನಾನು ಸಹಾಯ ಮಾಡ್ತೀನಿ ಹೇಳಿ ಅಂದ್ರೂ ಹೇಳ್ತಾ ಇಲ್ಲ, ಆ ಹೆಂಗಸು ಅಂತ ಇದ್ದಾರೆ. ಯಾರಿರ್ಬೋದು ಆ ಹೆಂಗಸು, ದಾಮಿನಿನೇ ಇರ್ಬೋದಾ, ಯಾರಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಾಮ್ ಬಂದು, ಪ್ರೇಮ ಯಾಕೆ ಏನಾಯಿತು, ಸಪ್ಪಗಿದೆಯಲ್ಲ, ಏನಾದರೂ ತೊಂದರೆನಾ ಅಂತ ಕೇಳ್ತಾನೆ. ಆಗ ಪ್ರೇಮ ಇದ್ದವಳು, ಏನೂ ಇಲ್ಲ ರಾಮ್ ಅಂತ ಹೇಳ್ತಾಳೆ. ಸರಿ ಬಾ ಮನೆಗೆ ಹೋಗೋಣ ಅಂತ ಹೇಳಿ ರಾಮ್ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಮತ್ತಿಲ್ಲಿ ಕಾವ್ಯ ಓದ್ಕೊತಾ ಇರ್ತಾಳೆ. ಓದ್ಕೊಬೇಕಾದ್ರೆ PG ಓನರ್ ಬಂದುಬಿಟ್ಟು ಲೈಟ್ ಆಫ್ ಮಾಡಿಬಿಡ್ತಾರೆ. ಆ ಕಾವ್ಯಂಗೆ ಕೋಪ ಬಂದುಬಿಡುತ್ತೆ. ಸರ್ ಏನು ಸರ್, ನಾವು PGಗೆ ದುಡ್ಡು ಕೊಟ್ಟೆ ತಾನೇ ಸೇರ್ಕೊಂಡಿರೋದು, ನೀವು ಹಿಂಗೆ ಆಫ್ ಮಾಡಿಬಿಟ್ರೆ ನಾವು ಓದ್ಕೊಬೇಕು ಸರ್, ನಾನು ನಾಳೆ ಇಂಪಾರ್ಟೆಂಟ್ ರಿಸರ್ಚ್ ಪೇಪರ್ ಸಬ್ಮಿಟ್ ಮಾಡಬೇಕು ಸರ್, ನಾನು ಓದಲೇಬೇಕು, ಪ್ಲೀಸ್ ಸರ್ ಲೈಟ್ ಆನ್ ಮಾಡಿ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ PG ಓನರ್ ಇದ್ದವರು, ಹಂಗೆಲ್ಲ ಆಗಲ್ಲ ಕಣಮ್ಮ, ನೀನು PGಗೆ ಸೇರ್ಕೊಳ್ಳೋಕೆ ಮುಂಚೆನೇ ನಿನ್ನ ಗೆಳತಿ ಹೇಳಲಿಲ್ವಾ, ನಾವು ಕರೆಕ್ಟಾಗಿ ಆನ್ ಟೈಮ್ ಲೈಟ್ ಆಫ್ ಮಾಡಿಬಿಡ್ತೀವಿ ಅಂತ, ಎಷ್ಟು ಕರೆಂಟ್ ಬಿಲ್ ಬರುತ್ತೆ ನಿನಗೇನಾರ ಗೊತ್ತೇನಮ್ಮ, ನೀನೇನೋ ಓದಬೇಕು, ನಾನು ಸೈಂಟಿಸ್ಟ್ ಆಗಬೇಕು ಅಂದರೆ ನಾನೇನಮ್ಮ ಮಾಡೋಕ್ಕಾಗತ್ತೆ, ಆಗಲ್ಲ ಕಣಮ್ಮ ಅಂತ ರೇಗ್ಬಿಟ್ಟು PG ಓನರ್ ಅಲ್ಲಿಂದ ಹೊರಟೋಗ್ತಾರೆ. ಕಾವ್ಯಂಗೆ ತುಂಬ ಬೇಜಾರಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಮಹಾದೇವ ಕ್ಯಾಂಡಲ್ ಇಟ್ಕೊಂಡು ಬರ್ತಾನೆ. ಬಂದ್ಬಿಟ್ಟು, ಯಾಕವ್ವ ಆ PG ಓನರು ಹಂಗೆ ಕಣವ್ವ, ನೀನು ಯೋಚನೆ ಮಾಡಬೇಡ, ಆವಾಗಿನ ಕಾಲದಲ್ಲೆಲ್ಲ ಬೀದಿ ದೀಪದಲ್ಲೆಲ್ಲ ಓದಿ ದೊಡ್ಡ ದೊಡ್ಡ ಆಫೀಸರ್ ಆಗೋರೆ, ನೀನು ತಗೋ ಈ ಮೇಣದ ಬತ್ತಿ ಬೆಳಕಲ್ಲಿ ಎಷ್ಟಾಗುತ್ತೆ ಅಷ್ಟು ಓದು, ಸೆಕೆ ಆದರೆ ಆ ರೂಮಲ್ಲಿರೋ ಕಿಟಕಿ ಅದಲ್ಲ ಅದನ್ನು ತಕ್ಕೊಳ್ಳವ್ವ, ಹಂಗೆಯ ತಗೋ ಬಿಸಿನೀರು ತಗೋ, ಏನಾದರೂ ನಿನಗೆ ನಿದ್ದೆ ಬರೋಂಗಾದರೆ ಈ ಬಿಸಿನೀರು ಕುಡಿ ಅಂತ ಫ್ಲಾಸ್ಕಲ್ಲಿರೋ ನೀರನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಕಾವ್ಯಂಗೆ ಹೇಳ್ತಾ ಇದ್ದಾನೆ, ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇದ್ದಲ್ಲವ್ವ, ಅದನ್ನು ನಾನು ಕೇಳಿಸ್ಕೊಂಡೆ ಕಣವ್ವ, ಸಾರಿ ಕಣವ್ವ ಕೇಳಿಸ್ಕೊಂಡಿದ್ದಕ್ಕೆ, ಹಂಗೆ ಅಂದಾಗೆ ನೀನು ಎಂಥ ಸ್ವಾಭಿಮಾನಿ ಹೆಣ್ಣು ಅಂತ ನಂಗೆ ಗೊತ್ತಾಯ್ತು ನಿಮ್ಮ ಅಪ್ಪನ ಜೊತೆ ಮಾತಾಡುವಾಗ. ನಿಮ್ದು ₹1 ದುಡ್ಡು ಬೇಡ, ನನ್ನ ಜೊತೆ ನೀವಿದ್ರೆ ಸಾಕು ಅಂತ ಹೇಳ್ದಲ್ಲ. ಇವತ್ತಿನ ಕಾಲದಲ್ಲಿ ಯಾರವ ಅಂತ ಹೆಣ್ಮಕ್ಳು ಹೇಳೋರು, ಶಾನೆ ಒಳ್ಳೆ ಹುಡುಗಿ ಕಣವ ನೀನು, ಹೋಗಿ ಓದ್ಕೊಳ್ಳವ ಅಂತ ಹೇಳಿ ಕ್ಯಾಂಡಲ್ನ ಕೊಟ್ಬಿಟ್ಟು ಕಾವ್ಯನ ಅಲ್ಲಿಂದ ಕಳಿಸ್ಕೊಡ್ತಾನೆ. ಕಾವ್ಯ ಥ್ಯಾಂಕ್ಸ್ ತಾತ ಅಂತ ಹೇಳಿ ಮೇಣದ ಬತ್ತಿ ತಗೊಂಡೋಗಿ ಅದೇ ಬೆಳಕಲ್ಲಿ ಓದ್ತಾ ಇದ್ದಾಳೆ. ಮತ್ತಿಲ್ಲಿ ಪ್ರೇಮ ಯೋಚನೆ ಮಾಡ್ಕೊಂಡೆ ಕೂತಿರ್ತಾಳೆ, ಏನಿದು ವಾಣಿಯವ್ರ ತಂದೆ ಹಿಂಗಂದ್ರು, ದಾಮಿನಿ ಹಿಂಗಂದ್ರು, ಸ್ನೇಹಕ್ಕೂ ದಾಮಿನಿಗೂ ಏನಾದರೂ ಲಿಂಕ್ ಇದೆಯಾ, ಧನ್ರಾಜ್ ಸ್ನೇಹಕ್ಕೂ ದಾಮಿನಿಗೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಒಬ್ಬಳೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಮನೆ ಒಳಗಡೆ. ಆವಾಗ ರಾಮ್ ಬಂದು ಅಂತ ಹೇಳಿ ಎದುರಿಸ್ಬಿಡ್ತಾನೆ. ಇವಳು ಎದುರ್ಕೊಂಡ್ಬಿಡ್ತಾಳೆ, ಏನು ರಾಮ್ ನೀನು ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಯಾಕೆ ಪ್ರೇಮ ಹಿಂಗಾಡ್ತಾ ಇದೆಯಾ, ಯಾಕೆ ಒಡೆದೋಗಿರೋ ಬಲೂನ್ ಥರ ಸಪ್ಪಗಿದೆಯಾ ನೆನ್ನೆಯಿಂದನು, ಏನಾಯ್ತು ಹೇಳು, ನನ್ನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ರಾಮ್ ನನ್ನ ಮನಸ್ಸಲ್ಲಿ ಏನೋ ಒಂದು ಕೊರಿತಾ ಇದೆ ರಾಮ್, ಅದನ್ನ ಎಲ್ಲಿಂದ ಹೇಳಬೇಕು ಏನು ಒಂದು ಗೊತ್ತಾಗ್ತಾ ಇಲ್ಲ, ಇವಾಗ ಏನು ಮಾಡೋದು ರಾಮ್, ನನಗೆ ಸಮಸ್ಯೆ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಅಯ್ಯೋ ಅಷ್ಟೇನಾ, ಇದಕ್ಕಿಂತ ಮೆಡಿಕಲ್ ಫೀಲ್ಡಲ್ಲಿ ಒಂದು ಟೆಕ್ನಿಕ್ ಇದೆ, ಇವಾಗ ಸಮಸ್ಯೆ ಏನಿದೆ ಆ ಸಮಸ್ಯೆ ಒಳಗಡೆನೇ ಮೆಡಿಷನ್ ಇರುತ್ತೆ, ಆ ಥರ ಅಂದರೆ ಅರ್ಥ ಆಗಲಿಲ್ವಾ, ಇವಾಗ ಯಾರೋ ಒಬ್ಬರು ತೊಂದರೆಯಲ್ಲಿದ್ದಾರೆ ಅಥವಾ ಏನೋ ಒಂದಿದ್ದಾರೆ ಅಂದರೆ ಅವ್ರ ಕಡೆಯಿಂದನೇ ಅದೇನೋ ಆಗಿರುತ್ತೆ ಅಂತ ಅರ್ಥ, ಅವ್ರ ಕಡೆಯವ್ರನ್ನೇ ಯೂಸ್ ಮಾಡಿಕೊಂಡು ನಾವು ಆ ಸಮಸ್ಯೆನ ಬಗೆಹರಿಸ್ಕೊಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿ ಪ್ರೇಮಂಗೆ ಖುಷಿಯಾಗೋಗುತ್ತೆ. ವಾ ಒಳ್ಳೆ ಐಡಿಯಾ ಸಿಕ್ತು ಕಣೋ ರಾಮ್, ತುಂಬ ಥ್ಯಾಂಕ್ಸ್ ಕಣೋ ರಾಮ್ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾಳೆ. ಆಗ ರಾಮ್ ಇದ್ದವನು, ಇವಳು ಒಬ್ಳಪ್ಪ ತರಲೆ ಅಂತ ಅನ್ಕೊತಾನೆ. ಮತ್ತಿಲ್ಲಿ ಮಹಾದೇವ ಬೆಳಗ್ಗೆ ಆಗುತ್ತೆ, ವಾಚ್ಮೆನ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ PG ಕಾಯೋದಕ್ಕೆ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಅವನು ಬಿಳಿ ಮೀಸೆ ಹಾಕೊಳ್ಳೋದನ್ನೇ ಮರ್ತು ಬಿಡ್ತಾನೆ, ಕಪ್ಪು ಮೀಸೆಲೇ ಹೊಂಟೋಗ್ತಾನೆ. ಅಯ್ಯೋ ಕಾವ್ಯನ ಎಬ್ರಿಸ್ಬೇಕು, ಅದೇನೋ ಇಂಪಾರ್ಟೆಂಟ್ ಆಯ್ತು ಇವತ್ತು, ನನ್ನ ಜೀವನದ ಗೋಲ್ಡನ್ ಆಪರ್ಚುನಿಟಿ ಅಂತೆಲ್ಲ ಹೇಳ್ತಾ ಇದ್ಲು, ಮನಗ್ಬಿಟ್ಟು ಅವಳಲ್ಲ ಕಾವ್ಯ, ಇನ್ನೂ ಎದ್ದಿಲ್ವಲ್ಲ ಅಂತ ಹೇಳಿ ಮೀಸೆ ಹಾಕೊಳ್ಳೋದನ್ನೇ ಮರ್ತೋಗಿ ಕಾವ್ಯನ ಎಬ್ರಿಸೋಕ್ಕೆ ಅಂತ ಹೋಗ್ತಾನೆ. ಕಾವ್ಯ ಎದೋಳವ್ವ, ಯಾಕವ್ವ ಏನೋ ಇವತ್ತು ನನ್ನ ಜೀವನದಲ್ಲಿ ಆಪರ್ಚುನಿಟಿ ಇದೆ ಅಂತಂತಿದ್ದೆ, ಮನಗ್ಬಿಟ್ಟಿದ್ಯಲ್ಲವ, ಎದೋಳವ ಅಂತ ಬಂದು ಕಾವ್ಯನ ಎಬ್ರಿಸ್ತಾನೆ. ಕಾವ್ಯ ಸಡನ್ನಾಗಿ ಎದ್ದು ಟೈಮ್ ನೋಡ್ಬಿಟ್ಟು, ಅಯ್ಯೋ ತಾತ ಥ್ಯಾಂಕ್ ಯು ಸೋ ಮಚ್ ತಾತ, ಇವತ್ತು ನನ್ನ ಜೀವನ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗೋಗ್ತಾ ಇತ್ತು, ನೀವು ಬಂದು ಎಬ್ರಿಸೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹಿಂಗೆ ತಿರ್ಕೊಂತಳಿ, ಇದೇನು ತಾತನ ಮೀಸೆ ಕಪ್ಪಾಯ್ತಲ್ಲ ಅಂತ ಹೇಳಿ ತತ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಹಾದೇವಂಗೆ ನೆನಪಾಗ್ಬಿಡುತ್ತೆ ಮೀಸೆ ಹಾಕೊಂಡಿಲ್ಲದೆ ಇರೋದು. ಓಡೋಗ್ತಿರ್ತಾನೆ, ಅಲ್ಲಿಂದ ಬಿದ್ದು ಬಿಡ್ತಾನೆ.
ಆ ಕಾವ್ಯ ಇದ್ದೋಳು ಅಯ್ಯೋ ತತ ಹುಷಾರ್ ತತ ಅಂತಿರ್ತಾಳೆ. ಅಷ್ಟರಲ್ಲಿ ಮಹಾದೇವ್ ತಂದೆ ಶ್ರೀನಿವಾಸು ಅಯ್ಯೋ ಮಹಾದೇವ ಮೀಸೆ ಹಾಕೊಂಡು ಹೋಗೋದನ್ನೇ ಮರ್ತೋಗವನೆ, ಏನಾದರೂ ಸಿಗಾಕೊಂಡ್ಬಿಟ್ರೆ ಏನು ಮಾಡೋದು, ತಡಿ ಮೀಸೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಅವನು ಅದೇ ಸಮಯಕ್ಕೆ ಬಂದು ಅವ್ನ ಮೀಸೆಗೆ ಕಪ್ಪು ಮೀಸೆಗೆ ಬಿಳಿ ಮೀಸೆನ ಅಂಟಿಸ್ತಾನೆ. ಕೆಳಗಡೆ ಬಿದ್ದ ತಕ್ಷಣ ಅವನು ಎದ್ಮೇಲೆ ಮಹಾದೇವನ್ನ ಕಾವ್ಯ ನೋಡ್ತಾ ಇದ್ದಾಳೆ. ಅಯ್ಯೋ ಇದೇನು ಕಪ್ಪು ಮೀಸೆ ಐತಿ, ಈಗಾಗಲೇ ಬಿಳಿ ಮೀಸೆ ಆಗೋಯ್ತಲ್ಲ ಅಂತ ಅನ್ಕೊತಿರ್ತಾಳೆ. ಆವಾಗ ಮಹಾದೇವ ಇದ್ದವನು ಇದು ಯಾರು ಗೊತ್ತೇನವ ಕಾವ್ಯ, ಇವನು ನನ್ನ ಜೀವದ ಗೆಳೆಯ, ತುಂಬ ವರ್ಷದಿಂದ ಫ್ರೆಂಡು, ಇಲ್ಲಿಗೆ ಬಂದ್ಬಿಟ್ಟು ಅವನು ಇವತ್ತು ನನ್ನ ನೋಡೋಕ್ಕೆ, ಅಯ್ಯೋ ಇಲ್ಲಿಗೆ ಬಂದ್ಬಿಟ್ಟಲ್ಲಪ್ಪ ನೀನು ಅಂತ ಅವನ ಜೊತೆ ಮಾತಾಡ್ಕೊಂಡು ಅಡ್ಗ್ಯಾನ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಕೇಳ್ತಾ ಇದ್ದಾನೆ ಅವ್ರ ತಂದೆನ, ಅಲ್ಲ ಇವಳೇ ನನ್ನ ಹೆಂಡ್ರು, ಹೆಂಗವ್ರ ಅಪ್ಪಾಜಿ ಇವಳು ನನ್ನ ಕಾಡು ರಾಕ್ಷಸಿ ಅಪ್ಪಾಜಿ ಅಂತ ಹೇಳ್ತಾ ಇರ್ತಾನೆ ಶ್ರೀನಿವಾಸ್ಗೆ. ಆಗ ಶ್ರೀನಿವಾಸ್ ಇದ್ದವನು ಯಾಕಪ್ಪ ಕಾಡು ರಾಕ್ಷಸಿ ಅಂತಾಳೆ, ಅವಳು ರಾಕ್ಷಸಿ ಥರನ ಅವಳೆ, ಮನೆಗೆ ಒಳ್ಳೆ ಭಾಗ್ಯಲಕ್ಷ್ಮಿ ಮುದ್ದು ಲಕ್ಷ್ಮಿ ಥರ ಇದ್ದಾಳೆ, ಶಾನೆ ಚೆನ್ನಾಗಿದ್ದಾಳಪ್ಪ ನಿನ್ನ ಹೆಂಡತಿ ಅಂತ ಹೋಗ್ಲುತ್ತಾರೆ. ಮತ್ತಿಲ್ಲಿ ಸ್ನೇಹ ಹತ್ರ ಪ್ರೇಮನ ಹತ್ರ ಸ್ನೇಹ ಇದ್ಯಾಕೆ ಅವಳು ನನ್ನನ್ನು ಇಲ್ಲಿ ಕರೆದವಳಲ್ಲ, ಯಾಕೆ ನನ್ನನ್ನು ಕರೆದಲ್ಲ, ಏನಕ್ಕೆ ಇಲ್ಲಿ ಕರ್ಸ್ಕೊಂಡಿರೋದು ನನ್ನನ್ನು ಅಂತ ಬಂದು ಪ್ರೇಮನ ಹತ್ರ ಸ್ನೇಹ ಕೇಳ್ತಾ ಇದ್ದಾಳೆ. ಪ್ರೇಮ ಹೇಳ್ತಾ ಇದ್ದಾಳೆ, ಅದು ನಾನು ನಿನ್ನ ಹತ್ರ ಸಾರಿ ಹೇಳೋಣ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡೆ ಅಷ್ಟೇ ಸ್ನೇಹ ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದಳು, ಓಹೋ ಹೌದಾ, ಬೇಗ ಸಾರಿ ಹೇಳು, ನಾನು ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಸಾರಿ ಹೇಳೋಣ, ಅದಕ್ಕಿಂತ ಮುಂಚೆ ಇಲ್ಲೊಂಚೂರು ಮನೆಗೆ ಐಟಮ್ಸ್ ತೊಗೊಬೇಕು, ಮನೆಗೆ ಒಳ್ಳೆ ತರಕಾರಿ ಕಟ್ ಮಾಡೋಕೆ ಒಳ್ಳೆ ಚಾಕು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡು ಸ್ನೇಹ ಅಂತ ಹೇಳ್ತಾಳೆ. ಸ್ನೇಹ ಇದ್ದವಳು ಒಂದು ಚಾಕು ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟು ಸಖತ್ತಾಗಿದೆ ಈ ಚಾಕು ತಗೋ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು ತರಕಾರಿ ಎಲ್ಲ ಕಟ್ ಮಾಡ್ಬೋದಲ್ವಾ ಅಂತ ಕೇಳ್ತಾಳೆ. ಆಗ ಸ್ನೇಹ ತರಕಾರಿನೂ ಕಟ್ ಮಾಡ್ಬೋದು, ಹಂಗೆ ತಲೆ ಕೆಟ್ಟರೆ ಮನುಷ್ಯನ ಜೀವನನೂ ಪ್ರಾಣನೂ ತೆಗಿಬೋದು, ಅಷ್ಟು ಶಾರ್ಪ್ ಇದೆ ತಗೋ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಓಹೋ ಸಖತ್ತಾಗಿ ಹೇಳ್ತಾ ಇದೆಯಾ ಸ್ನೇಹ, ನನಗೆ ಈಗೇನೋ ನೆನಪಾಯಿತು, ಮನುಷ್ಯ ಜೀವನೂ ತೆಗಿಬೋದು ಅಂದಲ್ಲ ಅಂತ ಹೇಳ್ಬಿಟ್ಟು ಅವಳು ಸಡನ್ನಾಗಿ ಚಾಕುನ ಅವಳು ಕತ್ತತ್ರ ತೊಗೊಂಡೋಗ್ಬಿಟ್ಟು ಬಾಯಿ ಮುಚ್ಕೊಂಡು ಕಾರ್ ಹತ್ತು ಬೇಗ, ನಾನು ಹೇಳಿದ್ದ ಕರ್ಕೊಂಡು ಹೋಗ್ತಾ ಇರಬೇಕು, ಇಲ್ಲಾಂದರೆ ನೀನು ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳಿ ಅವಳು ಕತ್ತಂತ ಚಾಕು ಇಟ್ಕೊಂಡು ಪ್ರೇಮ ಸ್ನೇಹಿಂಗೆ ಎದುರಿಸ್ತಾ ಇದ್ದಾಳೆ. ಸರಿ ಅಂತ ಸ್ನೇಹ ಕಾರ್ ಹತ್ತಿ ಕುತ್ಕೊಂಡು, ಪ್ರೇಮ ಕೂಡ ಸರಿ ನಾನು ಹೇಳಿದ್ದಕ್ಕೆ ಕರ್ಕೊಂಡು ಹೋಗಬೇಕು ನಡಿ ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಇದ್ದಾರೆ. ಮತ್ತಿಲ್ಲಿ ಕಾವ್ಯ ಮಹಾದೇವ್ ಹತ್ರ ಬಂದು ಕಾಲ್ಗೆ ಆಯಿಂಟ್ಮೆಂಟ್ ಹಚ್ತಾ ಇದ್ದಾಳೆ. ರಾಘವೇಂದ್ರ ತತ್ತ, ನಾನು ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ದಿನ ಕಾಲೇಜಲ್ಲಿ, ನನಗೆಲ್ಲ ಒಳ್ಳೇದಾಗಲಿ ಅಂತ ನನಗೆ ಬ್ಲೆಸ್ ಮಾಡಿ, ಮತ್ತು ಇವತ್ತು ನಾನು ಮಲಗಿರ್ಬೇಕಾದ್ರೆ ನನ್ನ ರೂಮಲ್ಲಿ ಇದೊಂದು ಆಯಿಂಟ್ಮೆಂಟ್ ಸಿಕ್ತು, ನೀವು ಬೆಳಗ್ಗೆ ಬಿದ್ದುಬಿಟ್ರಲ್ಲ, ಈ ಆಯಿಂಟ್ಮೆಂಟ್ ಹಚ್ಕೊಡ್ತೀನಿ ಬನ್ನಿ ಅಂತ ಕಳೀತಾಳೆ. ಆಗ ಮಹಾದೇವ ಇದ್ದನು, ಅಯ್ಯೋ ತಾಯಿ ಅಂಥದ್ದೆಲ್ಲ ಏನೂ ಬೇಡ, ನೀನು ಹೋಗ್ಬಿಟ್ಟು ಬಾರವ ಕಾಲೇಜ್ಗೆ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದಳು, ಪ್ಲೀಸ್ ನೀವು ಹಂಗೆಲ್ಲ ಹೇಳಬೇಡಿ, ಎಲ್ಲಿ ನೋವು ಹೇಳಿ ನಾನು ಹಚ್ತೀನಿ ಅಂತ ಹೇಳಿ ಕಾಲ್ಗೆಲ್ಲ ಆಯಿಂಟ್ಮೆಂಟ್ನ ಹಚ್ತಾ ಇದ್ದಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.